ಆಚೆಗೆ ಹಾಯ್ ಎಲ್ರು ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಭಟ್ಕಳದ ರಂಗಿಕಟ್ಟೆಯಲ್ಲಿದ್ದೇನೆ. ನಾವು ಚಿಕ್ಕಂದಿನೂ ಈ ರಂಗಿಕಟ್ಟೆಯ ಮರವನ್ನ ನೋಡ್ಕೊಂತ ಬೆಳೆದವರು ಮತ್ತು ಇವತ್ತು ಇಲ್ಲಿ NH 66 ರಸ್ತೆ ಅಗಲೀಕರಣದ ಕಾರಣಕ್ಕಾಗಿ ಈ ಒಂದು ಮರ ಇವತ್ತಿಂದ ಬರೀ ನೆನಪು ಮಾತ್ರ. ನಾಳೆಯಿಂದ ಈ ಮರ ಕಾಣೋಕೆ ಸಿಗಲ್ಲ. ನಾಳೆಯಿಂದ ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕೆಲವೇ ತಾಸುಗಳಲ್ಲಿ ಈ ಮರ ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ. ಆಲ್ರೆಡಿ ಅದರ ಕಟಿಂಗ್ ಕೆಲಸ ನಡೀತಾ ಇದೆ. ಸೊ ಈ ಕಾರಣಕ್ಕಾಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ಮರವನ್ನ ತೋರಿಸೋಣ ಅಂತ ಅನ್ನಿಸ್ತು. ಆ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಈ ಮರದ ಕುರಿತಾಗಿ ಈ ಮರದ ಸುತ್ತಮುತ್ತ ಅನೇಕ ಕಥೆಗಳು ಕೂಡ ಇದೆ. ಸಂಘಟನೆಯವರು ಒಂದು ಚಿಕ್ಕದಾದಂಥ ಹೋರಾಟ ಕೂಡ ಮಾಡಿದ್ರು. ಅನಂತರ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ. NH 66 ರಸ್ತೆ ಅಗಲೀಕರಣ ಆಗ್ತಾ ಇರೋ ಕಾರಣಕ್ಕೆ ಈ ಒಂದು ಮರವನ್ನ ಸಂಪೂರ್ಣ ಇಲ್ಲಿಂದ ತೆರವು ಮಾಡಲಾಗ್ತಾ ಇದೆ. ಅಂದ್ರೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು, ಏನಂತ ಹೇಳಿದ್ರೆ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವೂ ಆಗಿರೋ ಕಾರಣಕ್ಕೆ ಹಾಗೆ ಸುಮ್ಮನೆ ಹಿಂದೂಗಳು ಇದನ್ನ ಕಟ್ ಮಾಡೋದಕ್ಕೆ ಬಿಟ್ರ ಅನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಬಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿರೋಧಗಳು ಕೂಡ ಕೆಲವೊಂದು ಸ್ಟಾರ್ಟಿಂಗ್ ಡೇ ಅಲ್ಲಿ ಕೇಳಿ ಬಂದ್ರು ಕೂಡ ಆನಂತರ ಆ ಕುರಿತಾಗಿ ಒಂದಷ್ಟು ಬೈಟೆಕ್ಗಳು ಕೂಡ ಆಗಿತ್ತು. ಹಿಂದೂ ಸಂಘಟನೆಗಳು ಅನೇಕ ಬೈಟೆಕ್ಗಳನ್ನು ಕೂಡ ಮಾಡಿದ್ರು. ಆನಂತರ ಆ ಬೈಟೆಕ್ ಅಲ್ಲಿ ಒಂದು ನಿರ್ಧಾರವನ್ನು ತಗೊಂಡ್ರು. ಅಂದ್ರೆ ಈ ಮರದ ವಿಷಯವಾಗಿ ಸಂಘಟನೆಯವರು ಮುಂದೆ ಹೋಗ್ಬೇಕಾ ಅಥವಾ ಈ ವಿಷಯವನ್ನ ಇಲ್ಲಿಯ ತಾಲೂಕಾ ಆಡಳಿತಕ್ಕೆ ಬಿಡಬೇಕಾ ಅನ್ನುವಂಥ ಒಂದು ನಿರ್ಧಾರವನ್ನ ತಾಯಿ ಕಡವಿನಕಟ್ಟೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಹತ್ರ ಒಂದು ಅಭಯ ಪ್ರಸಾದವನ್ನು ಕೇಳೋದ್ರ ಮೂಲಕ ತಗೊಳ್ಳೋದಕ್ಕೆ ಮುಂದಾದರು. ಆನಂತರ ತಾಯಿ ಈ ಮರದ ವಿಷಯವಾಗಿ ಯಾರು ಕೂಡ ಮುಂದೆ ಹೋಗಬಾರ್ದು ಮತ್ತು ಇದನ್ನು ಸಂಪೂರ್ಣವಾಗಿ ತಾಲೂಕಾ ಆಡಳಿತಕ್ಕೆ ಈ ಮರದ ವಿಚಾರವನ್ನು ಬಿಡಬೇಕು ಅಂತ ಪ್ರಸಾದ ಆಯಿತು. ನಂತರ ಮೊನ್ನೆ ಈ ಕುರಿತಾಗಿ ಇಲ್ಲಿ ತಾಲೂಕಾ ಆಡಳಿತ ಸ್ವತಃ ಮುಂದೆ ಬಂದು ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಈಗ ಮರಕ್ಕೆ ಅಂದರೆ ಮರವನ್ನು ತೆರವು ಮಾಡುವಂಥ ಕಾರ್ಯಾಚರಣೆಗೆ ಮುಂದಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಇವತ್ತು ಈ ಮರದ ಕಟಿಂಗ್ ಆಗಿ ಅಥವಾ ತೆರವು ಮಾಡೋ ಕಾರ್ಯಕ್ಕೆ ಇಲ್ಲಿ ಬಂದಿದ್ದಾರೆ. ಸ್ನೇಹಿತರೆ, ಈ ಮರದ ವಿಚಾರವಾಗಿ ಮೊದಲೇ ಮುಂಚಿತವಾಗಿ ಏನಾದರೂ DPR ಮಾಡುವಾಗಲೇ ಈ ಮರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಈ ಮರ ಇಲ್ಲಿ ಉಳ್ಕೋತಾ ಇತ್ತು ಶಾಶ್ವತವಾಗಿ. ಆಲ್ರೆಡಿ ಸುಮಾರು 300 ರಿಂದ 400 ವರ್ಷದ ಇತಿಹಾಸವನ್ನು ಈ ಮರ ಹೊಂದಿದೆ. ಬಟ್ ಆ ಸಮಯದಲ್ಲಿ ಇದರ ಬಗ್ಗೆ ಯಾರೂ ಕೂಡ ಅಂದರೆ ಈ ಸರ್ಕಾರ ಕಾಳಜಿ ವಹಿಸಲಿಲ್ಲ ಅಥವಾ ಗುತ್ತಿಗೆದಾರ ಕಂಪನಿ ಇದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಆನಂತರ ಈಗ ಟೆಕ್ನಾಲಜಿಗಳು ತುಂಬ ಮುಂದುವರೆದಿರೋ ಕಾರಣಕ್ಕೆ ಈ ಮರವನ್ನು ಇಲ್ಲಿಂದ ಸ್ಥಳಾಂತರ ಮಾಡ್ಬೋದಿತ್ತು ಅನ್ನೋದು ಕೂಡ ಒಂದು ವಿಚಾರ ನಮ್ಮ ತಲೆಯೊಳಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಅದ್ರ ಕುರಿತಾದಂಥ ಯಾವುದೇ ಒಂದು ಪ್ರಯತ್ನಗಳು ಆಗಲಿಲ್ಲ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಆ ಮರದ ಬುಡವನ್ನು ಮಾತ್ರ ಇಲ್ಲಿಂದ ತಗೊಂಡು, ಅಂದರೆ ಸಾಧಾರಣವಾಗಿ ನಾವು ಯಾವ್ದಾದ್ರು ಒಂದು ಮರ ಬಿದ್ದಾಗ ಅದ್ರ ಬುಡ ಭಾರಿ ಏನು ಘಾತಾಗಿರಲ್ಲ, ಅಂದರೆ ಭಾರಿ ಡೀಪಲ್ ಲೈನ್ ಇರಲ್ಲ. 10 ಫೀಟ್ ಒಳಗಡೆ ಅದರ ಬೇರುಗಳೆಲ್ಲ ಸಿಗುತ್ತೆ. ಸೊ ಆ ಬುಡವನ್ನಾದರೂ ತಗೊಂಡು ಎಲ್ಲರೂ ಕಾಡಿನಲ್ಲಿ ಮರವನ್ನು ನೆಡಬಹುದಿತ್ತ ಅನ್ನುವಂಥ ಒಂದು ಸಾಧ್ಯತೆಗಳು ಕೂಡ ಇತ್ತಾದರೂ ಅದ್ರ ಬಗ್ಗೆ ಎಲ್ಲ ಯಾರು ಯೋಚನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಇಡೀ ಬಿಲ್ಡಿಂಗನ್ನು 2 ಅಂತಸ್ತಿನ ಬಿಲ್ಡಿಂಗನ್ನು ಕೂಡ ಸ್ಥಳಾಂತರ ಮಾಡುವಂಥ ಕೆಲಸ ಈಗಿನ ಆಧುನಿಕ ಕಾಲದಲ್ಲಿ ಆಗ್ತಾ ಇದೆ. ಅವತ್ತೇ ಮನಸ್ಸು ಮಾಡಿದ್ರೆ ಈ ಮರವನ್ನು ಸ್ಥಳಾಂತರ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇದು ಕೊನೇ ಒಂದು ಹಂತ ಅಂತ ಹೇಳ್ಬೋದು. ಇನ್ನೇನು ಮರಕ್ಕೆ ಕೊಡ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ. ದೊಡ್ಡ ಯಂತ್ರಗಳು ಮತ್ತು ಅದನ್ನು ಕಟಿಂಗ್ ಮಾಡೋಕೆ ಎಲ್ಲರೂ ಬಂದಿದ್ದಾರೆ ನೋಡಿ. ಪೂಜೆ ಪುರಸ್ಕಾರ ಎಲ್ಲ ಆದ ನಂತರ ಈ ಮರದ ಕಟಿಂಗ್ ನಡೀತಾ ಇದೆ. ಈ ಮರದ ಹಿಂದೆ ಒಂದಷ್ಟು ಕಥೆಗಳು ಕೂಡ ಇದೆ. ಅಂದರೆ ಈ ಮರ ಸುಮಾರು ಒಂದು 300-400 ವರ್ಷದ ಹಿಂದಿನ ಮರ ಅಂತ ಹೇಳಲಾಗ್ತಾ ಇದೆ ಇದ್ರ ಇತಿಹಾಸ.
ಮತ್ತು ಆವತ್ತಿನ ಕಾಲಕ್ಕೆ ಇಲ್ಲಿ ಸ್ಥಳೀಯವಾಗಿ ಒಂದು ದಂಪತಿಗಳು ಸುಮಾರಷ್ಟು ವರ್ಷಗಳಿಂದ ಅವರಿಗೆ ಮಕ್ಕಳಿರಲಿಲ್ಲ ಅಂತ. ಆ ಸಲುವಾಗಿ ಆ ದಂಪತಿಗಳು ಒಂದು ದಾರ್ಶನಿಕರನ್ನ ಭೇಟಿಯಾಗ್ತಾರೆ ಈ ವಿಚಾರವಾಗಿ. ನಂತರ ಆ ದಾರ್ಶನಿಕರು ಒಂದು ಅರಳಿ ಮರವನ್ನು ನೆಟ್ಟು ಬೆಳೆಸೋದಕ್ಕೆ ಹೇಳ್ತಾರೆ ಮತ್ತು ಹಾಗೆ ಅರಳಿ ಮರವನ್ನು ನೆಟ್ಟಿ ಪೋಷಣೆ ಮಾಡಿದಾಗ ಅವ್ರಿಗೆ ಮಗು ಆಗುತ್ತೆ ಅನ್ನುವಂಥ ಒಂದು ಕಥೆಗಳು ಕೂಡ ಇದೆ. ಇದು ಎಷ್ಟು ಮಟ್ಟಿಗೆ ನಂಬಬೇಕು ಬಿಡಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಬಟ್ ಅಂಥ ಒಂದು ಕತೆ ಕೂಡ ಈ ಮರದ ವಿಚಾರವಾಗಿ ಹರಿದಾಡ್ತಾ ಇದೆ. ಮರ ಕಟಿಂಗ್ ಮಷೀನು ಒಂದು 3 ಮಷೀನ್ ಬಂದದ, ಇನ್ನೊಂದು 2 ಮತ್ತೊಬ್ಬ ತಗೊಂಡು ಅದ. ಮುಗೀತು. ನೋಡಿ ಎಷ್ಟು ಫಾಸ್ಟ್ ಆಗಿ ಈ ಒಂದು ಕಟಿಂಗ್ ನಡೀತಾ ಇದೆ ಅಂತ. ನಾನು ಈ ದೊಡ್ಡ ಮರ ಕಟ್ ಮಾಡೋಕೆ ಏನಿಲ್ಲ ಅಂದ್ರೆ ಒಂದು 2-3 ದಿನ ತಗೋಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದೆರಡು ತಾಸಲ್ಲಿ ಒಂದು ದೊಡ್ಡದಂತ ಬೃಹತ್ ಟೊಂಗೆಯನ್ನ ಕಟ್ ಮಾಡಾಕ ಅಷ್ಟೊಂದು ಫಾಸ್ಟ್ ಆಗಿ. ಅಂದ್ರೆ ಈ ಒಂದು ಮರ ಬೆಳೆಯೋಕೆ ಏನಿಲ್ಲ ಅಂತಂದ್ರೆ 300-400 ವರ್ಷ ಆಗಿತ್ತು. ಆದ್ರೆ ಅದನ್ನ ಕೊಲ್ಯಾಪ್ಸ್ ಮಾಡೋಕೆ ಈ ಮನುಷ್ಯನಿಗೆ ಎಷ್ಟು ಈಸಿ ಅಂತ ಹೇಳೋದಕ್ಕೆ ಇದು ಸಾಕ್ಷಿ ಅಂತ. ಒಂದು ಅದ್ಭುತ ಮರ ಆಗಿತ್ತು, ಸುತ್ತಮುತ್ತ ಎಲ್ಲ ಕಡೆ ನೆರಳು ಕೊಡ್ತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅರಳಿ ಮರದಲ್ಲಿ ಜಾಸ್ತಿಯಾಗಿ ಆಮ್ಲಜನಕ ಜನರೇಟ್ ಆಗುತ್ತೆ. ಬಟ್ ಇವತ್ತಿಗೆ ಈ ಅರಳಿ ಮರ ಅದು ಮತ್ತು ಒಳಗಡೆ ಹೆಜ್ಜಲು ಮರ ಇದೆಯಂತೆ. ಅಂದ್ರೆ ಒಂದೇ ಮರ ಅಲ್ಲ, 1-2-3 ಮರಗಳು ಬ್ಲೆಂಡ್ ಆಗಿರೋದು. ಇವತ್ತಿಂದ ಈ ಜಾಗದಲ್ಲಿ ರಂಗಿಕಟ್ಟೆಯಲ್ಲಿ ಅರಳಿ ಮರ ಇರಲ್ಲ. ನಾವು ಚಿಕ್ಕಂದಿಂದ ನೋಡ್ಕೊಂತ ಬಂದಿರುವಂತ ಮರ. ಬಟ್ ಒಂದ್ ಕಡೆ ಅಭಿವೃದ್ಧಿ ಅಂತ ಬಂದಾಗ ಮತ್ತೊಂದ್ ಕಡೆ ಪ್ರಕೃತಿ, ಇವೆರಡರ ನಡುವಿನ ಸಂಘರ್ಷ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಂಗಿಕಟ್ಟೆಯ ಅರಳಿ ಮರದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ, ಅದು ಅದರ ಸಂಧ್ಯಾ ಕಾಲ ಅಂದ್ರೆ ಅದು ನಿರ್ನಾಮ ಆಗುವಂತ ಟೈಮಲ್ಲಿ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ಧನ್ಯವಾದಗಳು.